ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಮಂತ್ ಅಲ್ಲಿ ಒಂದು ವಿಡಿಯೋ ಮಾಡಿದೆ, ನನಗೆ ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಆ ವಿಡಿಯೋಗೆ ವ್ಯೂಸ್ ಏನೋ ಕಮ್ಮಿನೇ ಬಂದಿದೆ, ಆದ್ರೆ ಅದಕ್ಕೆ ಎಷ್ಟು ಡಾಲರ್ ಬಂದಿದೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಯಾಕೆ ಅದನ್ನ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಕೆಲವರಿಗೆ ಇನ್ನೂ ಗೊತ್ತಿರಲ್ಲ ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರ್ಬೋದು ಅಂತ ಅಂದ್ಬಿಟ್ಟು. ತುಂಬಾ ವ್ಯೂಸ್ ಬಂದಿರೋರ್ಗೆ ಜಾಸ್ತಿನೇ ಬರುತ್ತೆ, ಲಕ್ಷಗಳ ಗಟ್ಲೆ ವ್ಯೂಸ್ ಬಂದಿರೋರ್ಗೆ ಲಕ್ಷಗಳ ಗಟ್ಲೆ ದುಡ್ಡು ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಹಂಗೆಲ್ಲ ಇರಲ್ಲ. ತುಂಬಾ ಕಮ್ಮಿ ವ್ಯೂಸ್ ಬಂದಿರೋರ್ಗೂ ಕೂಡ ಜಾಸ್ತಿ ಅರ್ನಿಂಗ್ ಆಗತ್ತೆ, ಜಾಸ್ತಿ ವ್ಯೂಸ್ ಬಂದಿರೋರ್ಗೂ ಕೂಡ ಕಮ್ಮಿ ಅರ್ನಿಂಗ್ ಆಗತ್ತೆ. ಅದನ್ನ ನಾನು ವಿಡಿಯೋಗಳನ್ನ ಕಂಪೇರ್ ಮಾಡಿ ತೋರಿಸ್ತೀನಿ, ಜೊತೆನಲ್ಲಿ ಯಾಕೆ ಆತರ ಆಗತ್ತೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತು ಈ ಇನ್ಫಾರ್ಮೇಶನ್ ಯಾಕೆ ಅಂದ್ರೆ, ಆ ಲಾಸ್ಟ್ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಅವರು ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹೊಸಬ್ರೆಲ್ಲ ಇರ್ತಾರೆ ಅಲ್ವಾ, ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು, ಅವ್ರಿಗೆ ಇನ್ನೂ ಗೊತ್ತಿರಲ್ಲ ಯೂಟ್ಯೂಬ್ ಅಲ್ಲಿ ಎಷ್ಟೆಷ್ಟು ವ್ಯೂಸ್ಗೆ ಎಷ್ಟೆಷ್ಟು ಡಾಲರ್ ಬರ್ಬೋದು, ಎಷ್ಟು ಅರ್ನಿಂಗ್ ಆಗ್ಬೋದು ಅಂತ ಅಂದ್ಬಿಟ್ಟು. ಮತ್ತೆ ಯಾವ್ಯಾವ ಕಂಟೆಂಟ್ಗಳಿಗೆ ಅರ್ನಿಂಗ್ ಹೆಚ್ಚು ಕಡಿಮೆ ಇರುತ್ತೆ ಅನ್ನೋದನ್ನು ಕೂಡ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಂದೇ ತರ ಅರ್ನಿಂಗ್ ಸಿಗಲ್ಲ, ಯೂಟ್ಯೂಬ್ ಅಲ್ಲಿ ಒಂದೇ ತರ ಪೇಮೆಂಟ್ ಬರಲ್ಲ. ನಿಮ್ಗೆ ಒಂದೊಂದು ಕಂಟೆಂಟ್ಗಳ ಮೇಲೆ, ಅದ್ರಲ್ಲಿ ಬಂದಿರೋ ವ್ಯೂಸ್ಗಳ ಮೇಲೆ ಹೆಚ್ಚು ಕಡಿಮೆ ಆಗತ್ತೆ ಅರ್ನಿಂಗ್ ಆಗೋದು, ಓಕೆನಾ? ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಿರೋದು ಜಸ್ಟ್ ಒಂದು ಇನ್ಫಾರ್ಮೇಶನ್ಗೋಸ್ಕರ ಅಷ್ಟೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ತುಂಬಾ ಜನ ಲೈಕ್ ಕೊಡ್ತಾ ಇಲ್ಲ, ಎಷ್ಟು ವ್ಯೂಸ್ ಹೋದ್ರೂ ಕೂಡ ಲೈಕ್ಸ್ ಮಾತ್ರ ತುಂಬಾನೇ ಕಮ್ಮಿ ಬರ್ತಾ ಇದೆ. ಪ್ಲೀಸ್ ಲೈಕ್ ಕೊಡಿ ಆಯ್ತಾ. ಫಸ್ಟ್ ಇವಾಗ ನಾನು ಆ ವಿಡಿಯೋನ ತೋರಿಸ್ಬಿಡ್ತೀನಿ, ಅದಕ್ಕೆ ಎಷ್ಟು ಬಂದಿದೆ ಡಾಲರ್ ಅಂತ ತೋರಿಸ್ತೀನಿ, ಜೊತೆಲಿ ಅದಕ್ಕೆ ಕಂಪೇರ್ ಮಾಡಿ ಇನ್ನೊಂದು ವಿಡಿಯೋನು ಕೂಡ ತೋರಿಸ್ತೀನಿ ನಿಮ್ಗೆ ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಯಾವ್ಯಾವ ಕಂಟೆಂಟ್ಗಳಿಗೆ ಡಾಲರ್ ಹೆಂಗೆಲ್ಲ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಫಸ್ಟ್ ವಿಡಿಯೋ ನೋಡ್ಕೊಂಬರೋಣ. ಈಗ ನಾನು ಆವಾಗಲೇ ಹೇಳಿದೆ ಅಲ್ವಾ, ಆ ವಿಡಿಯೋನ ಓಪನ್ ಮಾಡಿ ತೋರಿಸ್ತೀನಿ ಇರಿ. ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವ್ಯೂ ಆಲ್ ಅಂತ ಕೊಡ್ತೀನಿ ವೀಡಿಯೋಸ್ಗೆ. ಲಾಸ್ಟ್ ಮಂತಲ್ಲಿ ಮಾಡಿರೋ ವಿಡಿಯೋದು, ಒಂದು ನಿಮಿಷ. ನೋಡಿ ಇಲ್ಲಿದೆ, ಇದು ಯೂಟ್ಯೂಬಿಂದ ಎಷ್ಟು ದುಡ್ಡು ಬರ್ತಿದೆ ನನಗೆ ಅನ್ನೋದು ವಿಡಿಯೋ. ಇದು ಒಂದು ತಿಂಗಳಾಗಿದೆ ಈ ವಿಡಿಯೋನ ಹಾಕಿ. ಇದಕ್ಕೆ ವ್ಯೂಸ್ ಬಂದಿರೋದು 647 ಅಷ್ಟೇ, ಜಾಸ್ತಿ ಏನು ಬಂದಿಲ್ಲ ಇದಕ್ಕೆ ವ್ಯೂಸು. ಇದು 16 ನಿಮಿಷದ ವಿಡಿಯೋ. ಇದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ವಾಚ್ ಅವರ್ 38 ಅವರ್ ವಾಚ್ ಅವರ್ ಬಂದಿದೆ, ಸಬ್ಸ್ಕ್ರೈಬ್ ಒಂದೇ ಬಂದಿರೋದು. ಇದರಲ್ಲಿ ನೋಡಿ ನಿಮಗೆ ಬರೀ 647 ವ್ಯೂಸ್ಗೆ ನನಗೆ $1 ಬಂದಿದೆ ಇದರಲ್ಲಿ, ಆಯಿತಾ? ಇದನ್ನೇ ದೊಡ್ಡ ವಿಷಯ ಅಂತ ಹೇಳ್ತಿದ್ಯಾ ಅಂತ ಅನ್ಕೊಬೇಡಿ. ನಮ್ಮಂಥ ಸಣ್ಣ ಯೂಟ್ಯೂಬರ್ಗಳಿಗೆ ಇದೇ ದೊಡ್ಡ ವಿಷಯ. ಇಷ್ಟು ಕಮ್ಮಿ ವ್ಯೂಸ್ಗೆ $1 ಬಂದಿರೋದು ನನಗೆ ಖುಷಿ ವಿಷಯನೇ, ನನಗೆ ಶಾಕಿಂಗ್ ಕೂಡ ಆಯಿತು. ಯಾಕೆ ಅಂದರೆ ಬೇರೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ, ಅದಕ್ಕೆ ಎಷ್ಟು ವ್ಯೂಸ್ ಹೋಗಿದೆ ಅಂತ, ಅದಕ್ಕೆ ಎಷ್ಟು ಡಾಲರ್ ಬಂದಿದೆ ಅಂತ. ಅದನ್ನು ಕಂಪೇರ್ ಮಾಡಿಕೊಂಡಾಗ ನನಗಿದು ಖುಷಿ ವಿಷಯನೇ. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಕೆಲವ್ರು ಅಂದ್ಕೊಂಡಿರ್ತಾರೆ ಅಲ್ವಾ, ತುಂಬ ಜಾಸ್ತಿ ವ್ಯೂಸ್ ಬಂದರೆ ಜಾಸ್ತಿ ಡಾಲರ್ ಬರುತ್ತೆ ಅಂತೆಲ್ಲನೂ. ಆ ಥರ ಎಲ್ಲ ಏನೂ ಇರಲ್ಲ. ಇದರಲ್ಲಿ RPM ನೋಡಬೇಕಾಗತ್ತೆ ನಾವು. ಒಂದು ನಿಮಿಷ. ಇಲ್ಲಿ ನೋಡಿ, ನನಗೆ RPM 1K ವ್ಯೂಸ್ಗೆ ನನಗೆ $1.63 ಅಷ್ಟು ಇದೆ ಇಲ್ಲಿ RPM, ಓಕೆನಾ? ಅದಕ್ಕೆ ನನಗೆ ಬಂದಿರೋದು $1. ಇಲ್ಲಿ RPM ನಮಗೆ 1Kಗೆ 1.63 ತೋರಿಸ್ತಿದೆ. ಇದೇನಾದರೂ 1000 ವ್ಯೂಸ್ ಹೋಗಿತ್ತು ಅಂದಿದ್ರೆ ನನಗೆ 1.63 ಬರ್ತಾಯಿತ್ತು, $1.5 ಅಷ್ಟು ಬರ್ತಾಯಿತ್ತು. ಅದು 1000 ಹೋಗಿಲ್ಲ, ಅದಕ್ಕೇ ನನಗೆ ಅಷ್ಟು ಬಂದಿದೆ. $1 ಇದರಲ್ಲಿ ತೋರಿಸಿದೆ. ಇದರಲ್ಲೂ ಕೂಡ ನೋಡಿ, ನಾನ್ ಸ್ಕಿಪ್ಪೇಬಲ್ಲು 48% ಇದೆ, ಸ್ಕಿಪ್ಪೇಬಲ್ಲು ಆ್ಯಡ್ಗಳನ್ನ ಸ್ಕಿಪ್ ಮಾಡಿರೋದು ಇದೆಲ್ಲನೂ 32%, ಡಿಸ್ಪ್ಲೇ ಆ್ಯಡ್ ಇದು 17%, ಬಂಪರ್ ಆ್ಯಡ್ ಅಂತ ಇದೆ 2.6. ಈ ಥರ RPMನ ಚೆಕ್ ಮಾಡ್ಕೊಬೇಕು ನಾವು. ಇದಕ್ಕೆ ಈ ವಿಡಿಯೋಗೆ ಎಷ್ಟು ಡಾಲರ್ ಅವ್ರು ಕೊಡ್ತಾ ಇದ್ದಾರೆ ನಮಗೆ, ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಕೊಡ್ತಾ ಇದ್ದಾರೆ ಅವ್ರು ನಮಗೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಈಗ ನಾನು ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ, ಆವಾಗ ಅರ್ಥ ಆಗತ್ತೆ. ನೋಡಿ ಈ ವಿಡಿಯೋ, ಇದು ಹಾಕಿ 5 months ಎಗೋ ಆಯಿತು, ಆಯಿತಾ? ಅಷ್ಟೊತ್ತಿಗಾಗಲೇ ನಂದು ಮಾನಿಟೈಸು ಆಗಿತ್ತು. ಮಾನಿಟೈಸ್ ಆದಮೇಲೆ ನಾನು ಈ ವಿಡಿಯೋನ ಹಾಕಿರೋದು. 2500 2.5K ವ್ಯೂಸ್ ಬಂದಿದೆ ಇದಕ್ಕೆ. ಆದರೆ ವಾಚ್ ಅವರ್ ಕೂಡ 166 ಬಂದಿದೆ, 11 ಜನ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಆದರೆ ನೋಡಿ ಇದಕ್ಕೆ ಬಂದಿರೋದು ಕೂಡ ನನಗೆ
ಬರೀ $1. ಅಲ್ಲಿ 647 ವ್ಯೂಸ್ಗೂ $1 ಬಂದಿದೆ. ಇಲ್ಲಿ 2,500 ವ್ಯೂಸ್ ಬಂದರೂ ಕೂಡ $1 ಬಂದಿದೆ. ಅದಕ್ಕೆ ನಾನು ಕಂಪೇರ್ ಮಾಡಿ ತೋರಿಸ್ಬೇಕು ಅಂತಲೇ ಇವತ್ತು ಈ ವಿಡಿಯೋನ ಮಾಡಿದ್ದು. ಇದರಲ್ಲಿ ರೆವೆನ್ಯೂ RPM ನೋಡೋಣ ಎಷ್ಟಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ RPM 1K ವ್ಯೂಸ್ಗೆ ಬರೀ 0.40 ಇದೆ, 0.40 ಇದೆ. 1,000 ವ್ಯೂಸ್ ಹೋದರೂ ಕೂಡ ಅದಕ್ಕೆ ಅಷ್ಟೇನೇ ಕೊಟ್ಟಿರೋದು, ಬರೀ 0.40 ಈ ಥರ ಇರುತ್ತೆ. ಇದು ಬಂದು ನಾನು ಹಾಕಿ 5 ತಿಂಗಳಾಗಿದೆ. 5 ತಿಂಗಳಿಂದ ಅದಕ್ಕೆ ವ್ಯೂಸ್ ಬಂದಿರೋದು ಇಷ್ಟೇನೆ, 2.5. ನಿಧಾನಕ್ಕೆ ವ್ಯೂಸ್ ಹೋಗಿದೆ. ಅದಕ್ಕೆ ನಿಧಾನಕ್ಕೆ ವ್ಯೂಸ್ ಹೋದಾಗ ಇಷ್ಟು ಕಮ್ಮಿ ಆಗುತ್ತೆ. ಅದೇ ಏನಾದರೂ ಒಂದೇ ದಿನಕ್ಕೆ ಇಷ್ಟು ವ್ಯೂಸ್ ಬಂದಿತ್ತು ಅಂತಂದಿದ್ರೆ ಅವಾಗ ಅದು ಜಾಸ್ತಿ ಬರ್ತಾಯಿತ್ತು ನನಗೆ ಅಮೌಂಟು. ಈ ಥರ ಇರುತ್ತೆ, ವ್ಯೂಸ್ ಜಾಸ್ತಿ ಬರೋದು ಕಮ್ಮಿ ಬರೋದು. ಅದು ತುಂಬ ಜನಕ್ಕೆ ಇನ್ನೂ ಹೊಸಬ್ರಿಗೆಲ್ಲ ಗೊತ್ತಿರಲ್ಲ. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಜಾಸ್ತಿ ವ್ಯೂಸ್ ಬಂದರೆ ಜಾಸ್ತಿ ಬಂದ್ಬಿಡುತ್ತೆ ದುಡ್ಡು ಅಂತ ಅನ್ಕೊತೀರಲ್ವಾ? ಆ ಥರ ಎಲ್ಲ ಏನೂ ಇರಲ್ಲ. ಇಲ್ಲಿ ನೀವೇ ಇವಾಗ ನೋಡಿದ್ರಿ ಅಲ್ವಾ ಲೈವ್ ಆಗಿ 2 ವಿಡಿಯೋಗಳನ್ನು. ಒಂದು ಕಮ್ಮಿ ವ್ಯೂಸ್ ಬಂದಿರೋದಕ್ಕೆ $1 ಬಂದಿದೆ, ಇಲ್ಲಿ ಜಾಸ್ತಿ ವ್ಯೂಸ್ ಬಂದಿರೋದಕ್ಕೂ $1 ಬಂದಿದೆ. ಈ ಥರ ಇರುತ್ತೆ ರೆವಿನ್ಯೂ. ಇದು ತೋರಿಸ್ತೀನಿ ನೋಡಿ, ಇದು 1K ವ್ಯೂಸ್ ಆಗಿದೆ. ಇದು 1K ವ್ಯೂಸ್ಗೆ 0.61 ಇದೆ. ಇದಕ್ಕೂ ನೋಡಿ 0.60 1K ವ್ಯೂಸು ತೋರಿಸ್ತಾ ಇದೆ ನೋಡಿ. ಇಲ್ಲಿ ರೆವೆನ್ಯೂ 0.60 ಅಂತ ಇದೆ. ಹಾಗಾಗಿ ನನಗೆ 61 ಬಂದಿರೋದಲ್ಲಿ 1K ವ್ಯೂಸ್ಗೆ ಅಷ್ಟು ಬಂದಿದೆ. ಈ ಥರ ಕೆಲವೊಂದು ವೀಡಿಯೋಗಳಿಗೆ ಹಿಂಗೆ ಬರುತ್ತೆ. ಎಲ್ಲದಕ್ಕೂ ಒಂದೇ ಥರ ರೆವೆನ್ಯೂ ಬರಲ್ಲ ನಿಮಗೆ. ಇದೊಂದು 7.3 ಇದು ನಿಧಾನಕ್ಕೆ ಓಡ್ತಾನೆ ಇದೆ. ಇವಾಗಲೂ 7,300 ಆಯಿತು. ಇವಾಗ $3 ಆಗಿದೆ ಇದು. ಆದರೆ ಇದು ಡಾಲರ್ ಶುರು ಮಾನಿಟೈಸೇಷನ್ ಆಗೋಷ್ಟೊತ್ತಿಗಾಗಲೇ 2,500 ವ್ಯೂಸ್ ಆಗಿಬಿಟ್ಟಿತ್ತು. ಅದಾದಮೇಲೆ ಬಂದಿರೋ ವ್ಯೂಸ್ಗೆ ಇದು $3 ಬಂದಿರೋದು ಶಾಪಿಂಗ್ ವಿಡಿಯೋಗೆ. ಇವಾಗ ವಿಡಿಯೋ ನೋಡಿದ್ರಿ ಅಲ್ವಾ? ಈ ತರ ಕಮ್ಮಿ ವ್ಯೂಸ್ ಬರೋದಕ್ಕೂ ಕೂಡ ಜಾಸ್ತಿ ಡಾಲರ್ ಬರುತ್ತೆ, ಜಾಸ್ತಿ ವ್ಯೂಸ್ ಬರೋದಕ್ಕೂ ಕೂಡ ಕಮ್ಮಿ ಡಾಲರ್ ಬರುತ್ತೆ. ಯಾಕೆ ಅಂತಂದ್ರೆ ಕೆಲವೊಂದ್ಸರಿ ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಎಷ್ಟು ಫಾಸ್ಟ್ ಆಗಿ ಹೋಗಿದೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಮತ್ತೆ ಸ್ಲೋ ಆಗಿ ವ್ಯೂಸ್ ಹೋಗಿದೆ ಅಂತಂದ್ರೆ ನಿಮ್ಗೆ ಎಷ್ಟೇ ಲಕ್ಷ ವ್ಯೂಸ್ ಹೋಗಿದ್ರು ಕೂಡ, ಈಗ 1 ಲಕ್ಷ ವ್ಯೂಸ್ ಅಂತ ಅನ್ಕೊಳ್ಳಿ, ಆ 1 ಲಕ್ಷ ವ್ಯೂಸ್ ನಿಮ್ಗೆ ಒಂದೇ ದಿನದಲ್ಲಿ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಅವಾಗ ಅದಕ್ಕೆ ತುಂಬಾನೇ ಜಾಸ್ತಿ ಡಾಲರ್ ಬರುತ್ತೆ. ಅದೇ 1 ಲಕ್ಷ ವ್ಯೂಸ್ ನಿಮ್ಗೆ ಒಂದು 3-4 ದಿನ ಅಥವಾ 1 ವಾರ ಟೈಮ್ ತಗೊಂಡಾಗಿದೆ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಅರ್ಧ ಕೂಡ ಬರಲ್ಲ. ಫಸ್ಟ್ ನಾನು ಏನ್ ಹೇಳ್ದೆ ಅಲ್ಲ, ಅದ್ರಲ್ಲಿ ಅರ್ಧ ಕೂಡ ಬರಲ್ಲ. ಇದ್ರಲ್ಲಿ ಆ ತರ ಡಾಲರ್ ಹೆಚ್ಚು ಕಡಿಮೆ ಆಗತ್ತೆ. RPM ಎಲ್ಲ ನೋಡ್ಕೊಬೇಕಾಗತ್ತೆ. ಇನ್ನು ಅವಾಗ್ಲೇ ಹೇಳ್ದಂಗೆ ಕಂಟೆಂಟ್ ಗಳ ಮೇಲೆ ಕೂಡ ಡಿಪೆಂಡ್ ಆಗತ್ತೆ ಅಂತ. ಯಾವ್ಯಾವ ಕಂಟೆಂಟ್ ಗಳಿಗೆ ಯಾವ ತರ ಡಾಲರ್ ಬರುತ್ತೆ ಅಂತಂದ್ರೆ, ಇವಾಗ ಕುಕ್ಕಿಂಗ್ ಆಗ್ಲಿ, ವ್ಲಾಗ್ ಗಳಾಗ್ಲಿ, ಆರ್ಟ್ ಅಂಡ್ ಕ್ರಾಫ್ಟ್ ಈ ತರ ಎಲ್ಲ ಇರ್ತವೆ ಅಲ್ವಾ, ಅಂತದೆಲ್ಲಾನು ವ್ಲಾಗ್ ಗಳಿಗೆ ರಿಲೇಟೆಡ್ ಆಗುವಂತ ಕಂಟೆಂಟ್ ಗಳೇನೇನಿರುತ್ತೆ ಅಂತದಕ್ಕೆಲ್ಲಾನು ಕಮ್ಮಿನೇ ಬರೋದು ಡಾಲರು. ನಿಮ್ಗೆ ಜಾಸ್ತಿ ಲಕ್ಷ ವ್ಯೂಸ್ ಹೋದಾಗ ಸ್ವಲ್ಪ ಒಂದು ಮಟ್ಟಕ್ಕೆ ಪೇಮೆಂಟ್ ಅನ್ನೋದು ಸಿಗುತ್ತೆ. ತುಂಬಾ ಕಮ್ಮಿ ವ್ಯೂಸ್ ಹೋಯ್ತು ಅಂತಂದ್ರೆ ತುಂಬಾನೇ ಕಮ್ಮಿನೇ ಬರುತ್ತೆ. $100 ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ತಿಂಗಳು ವೆಯ್ಟ್ ಮಾಡೋಂತ ಪರಿಸ್ಥಿತಿ ಬರುತ್ತೆ. ಅದೇ ಏನಾದ್ರೂ ನಿಮ್ಮ ಕಂಟೆಂಟ್ ಟ್ರಾವೆಲ್ ಬಗ್ಗೆ ಇತ್ತು ಅಂತ ಅನ್ಕೊಳ್ಳಿ, ಅವಾಗ ಅದಕ್ಕೆ ಜಾಸ್ತಿ ಅರ್ನಿಂಗ್ ಆಗತ್ತೆ. ಯಾಕೆ ಟ್ರಾವೆಲ್ ವಿಡಿಯೋಗಳಿಗೆ ಅರ್ನಿಂಗ್ ಜಾಸ್ತಿ ಆಗತ್ತೆ ಅಂತಂದ್ರೆ, ಈಗ ನಾವು ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಏನಾದ್ರೂ ಸರಿ ದುಡ್ಡಂತೂ ಖರ್ಚು ಮಾಡೇ ಇರ್ತೀವಿ ಅಲ್ವಾ. ಆ ದುಡ್ಡು ಅದು ಯೂಟ್ಯೂಬ್ಗೆ ಗೊತ್ತಿರುತ್ತೆ, ಟ್ರಾವೆಲ್ ಅಂದ್ಮೇಲೆ ಖರ್ಚಿರುತ್ತೆ ಅಂತ ಅನ್ಬಿಟ್ಟು ಆ ಖರ್ಚು ನೋಡ್ಕೊಂಡೆ ಅವರು ಅರ್ನಿಂಗ್ ನ ಜಾಸ್ತಿ ಕೊಡೋದು. ಮತ್ತೆ ಅದು ಆಡ್ ಗಳಿಗೂ ಕೂಡ ಸೂಟೇಬಲ್ ಇರೋದ್ರಿಂದ. ಮತ್ತೆ ಇವಾಗ ನೀವು ತೋರಿಸಿದ್ದು ಕೂಡ ಟ್ರಾವೆಲ್ ವಿಡಿಯೋನೇ ಅಲ್ವಾ ಅಂತ ನೀವು ಅನ್ಕೊಂಡ್ರೆ, ಆ ತರ ಟ್ರಾವೆಲ್ ವಿಡಿಯೋ ಅಲ್ಲ. ಕಂಪ್ಲೀಟ್ ಆಗಿ ಚಾನಲ್ ಕಂಟೆಂಟ್ ಪೂರ್ತಿ ಟ್ರಾವೆಲ್ ಬಗ್ಗೆನೇ ಇರುತ್ತೆ ಅಲ್ವಾ, ಅಂತ ವಿಡಿಯೋಗಳಿಗೆ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ಟ್ರಾವೆಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂತ ವಿಡಿಯೋ. ಈಗ ಅದು ನಾನು ಹಾಕಿರೋದು ಬಂದು ಅದು ವ್ಲಾಗ್ಗೆ ರಿಲೇಟೆಡ್ ಆಗತ್ತೆ. ಯಾಕೆಂದ್ರೆ ಅದ್ರಲ್ಲಿ ನಾನು ಟ್ರಾವೆಲ್ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾನು ಹೋಗಿರೋದು ಬಂದಿರೋದು, ಈಗ ವ್ಲಾಗ್ ಹೆಂಗ್ ಮಾಡ್ತೀವಿ ನಾವ್ ಎಲ್ಗಾದ್ರೂ ಹೋಗಿ ಬಂದ್ರೆ ಆ ತರ ಮಾಡಿರೋದು ಅದು. ಹಂಗಾಗಿ ಅದಕ್ಕೆ ಕಮ್ಮಿ ಇರೋದು. ನೀವು ಕಂಪ್ಲೀಟ್ ಆಗಿ ಟ್ರಾವೆಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ನೀವು ಟ್ರಾವೆಲ್ ವಿಡಿಯೋ ಮಾಡ್ತಿದ್ದೀರಾ. ಅದ್ರಲ್ಲೂ ಈಗ ಅಂದ್ರೆ ಈ ಫ್ಲೈಟ್ ಎಲ್ಲ ಹತ್ತಿ ಹೋಗಿ ಬರ್ತಾರೆ ಅಲ್ವಾ, ಅದಕ್ಕೆಲ್ಲ ಖರ್ಚುಗಳು ಜಾಸ್ತಿ ಆಗಿರುತ್ತೆ. ಅಂತ ವಿಡಿಯೋಗಳಿಗೆ ಜಾಸ್ತಿ ರೆವಿನ್ಯೂ ಬರುತ್ತೆ.
ಯಾಕೆಂದ್ರೆ ಫ್ಲೈಟ್ ಚಾರ್ಜಸ್ ಎಲ್ಲ ಖರ್ಚಾಗಿರುತ್ತೆ ಅಲ್ವಾ, ಹಂಗಾಗಿ ಅದಕ್ಕೆ ಜಾಸ್ತಿ ರೆವೆನ್ಯೂ ಬರೋದು. ಈ ತರ ಟ್ರಾವೆಲ್ ಕಂಟೆಂಟ್ ಗಳಿಗೆಲ್ಲ ಬರಲ್ಲ. ಈಗ ನಾನ್ ಮಾಡಿದೀನಲ್ವಾ ಅಂತದಕ್ಕೆಲ್ಲ ಬರಲ್ಲ ಜಾಸ್ತಿ. ಇವಾಗ ನೀವೇ ನೋಡಿದ್ರಿ ಅಲ್ವಾ, ಅದಕ್ಕೆ RPM ಎಷ್ಟು ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು 0.16 ಅಲ್ಲಿ ಇದೆ. ಅಷ್ಟು ಕೊಟ್ರೆ ಏನ್ ಬರುತ್ತೆ ಅದಕ್ಕೆ. ಈ ತರ ಟ್ರಾವೆಲ್ ಕಂಟೆಂಟ್ಗೆ ಜಾಸ್ತಿ ಬರಲ್ಲ. ಆಮೇಲೆ ಕನ್ಫ್ಯೂಸ್ ಆಗ್ಬೇಡಿ, ಏನಪ್ಪಾ ಅಲ್ಲಿ ನೀವು ತೋರಿಸಿದ್ದು ಅದೇ ಅಲ್ವಾ, ಇಲ್ಲಿ ಮತ್ತೆ ಅದನ್ನೇ ಹೇಳ್ತಿದ್ದೀರಾ ಅಂತ ಹಂಗ ಅನ್ಕೊಳಕ್ ಹೋಗ್ಬೇಡಿ. ಕಂಪ್ಲೀಟ್ ಆಗಿ ಟ್ರಾವೆಲ್ ಬಗ್ಗೆನೇ ವಿಡಿಯೋ ಮಾಡ್ತಾರೆ ಅಲ್ವಾ, ಅವರಿಗೆ ಜಾಸ್ತಿ ರೆವೆನ್ಯೂ ಬರುತ್ತೆ. ಅದಾದ್ಮೇಲೆ ಇನ್ಕಮ್ ಬಗ್ಗೆ ವಿಡಿಯೋಗಳನ್ನ ಮಾಡೋದು, ಇನ್ಕಮ್ ಬಗ್ಗೆ ಇನ್ಫಾರ್ಮೇಶನ್ಗಳನ್ನ ಕೊಡೋದು, ಮತ್ತೆ ಈ ಸೇವಿಂಗ್ಸ್ ವಿಡಿಯೋಗಳನ್ನ ಮಾಡೋದು, ದುಡ್ಡನ್ನ ಯಾವ ತರ ಸೇವ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ವಿಡಿಯೋಗಳು ಬರುತ್ತೆ ನೋಡಿ, ಅದಕ್ಕೆ ಜಾಸ್ತಿ ದುಡ್ಡು ಬರುತ್ತೆ ಆಯ್ತಾ. ಇವೆಲ್ಲದಕ್ಕಿಂತ ಜಾಸ್ತಿ ಅದಕ್ಕೆ ಬರುತ್ತೆ. ಆಮೇಲೆ ಟೆಕ್ ವಿಡಿಯೋಗಳಿಗೂ ಕೂಡ ಈ ಟೆಕ್ನಿಕಲ್ ವಿಡಿಯೋಗಳು ಬರುತ್ತಲ್ಲ, ಈಗ ಏನಾದ್ರೂ ಒಂದು ಪಾರ್ಟ್ಸ್ ಗಳನ್ನ ಜಾಯಿಂಟಿಂಗ್ ಮಾಡೋದು ಅಂತವೆಲ್ಲಾನು ತೋರಿಸ್ತಾ ಇರ್ತಾರೆ ನೋಡಿ, ಅಂತ ವಿಡಿಯೋಗಳಿಗೂ ಕೂಡ ಅರ್ನಿಂಗ್ ಜಾಸ್ತಿ ಆಗತ್ತೆ. ಅದ್ ಬಿಟ್ಟು ನಾರ್ಮಲ್ ಆಗಿ ಇನ್ನ ಈ ಡಿವೋಷನಲ್ ವಿಡಿಯೋಸ್ಗಳು ಇದಕ್ಕೆಲ್ಲ ಕಮ್ಮಿನೇನೆ. ಇನ್ನು ಯಾವ ತರ ವಿಡಿಯೋಗಳಿಗೆ ಅರ್ನಿಂಗ್ ತುಂಬಾ ಕಮ್ಮಿ ಬರುತ್ತೆ ಅಂತಂದ್ರೆ ಆಡ್ಗೆ ಸೂಟೇಬಲ್ ಇಲ್ಲದೆ ಇರೋಂತ ವಿಡಿಯೋಗಳನ್ನ ಮಾಡೋದು, ಅಂದ್ರೆ 18+ ಕಂಟೆಂಟ್ಗಳನ್ನ ಮಾಡೋದು, ಆ ತರ ಎಲ್ಲ ವಿಡಿಯೋಗಳು ಇರುತ್ತೆ. ಅಂತದಕ್ಕೆಲ್ಲ ತುಂಬಾನೇ ಕಮ್ಮಿ ಬರುತ್ತೆ. ಯಾಕಂದ್ರೆ ಅದಕ್ಕೆಲ್ಲ $1 ಬಂದ್ಬಿಡುತ್ತೆ, ಆಟೋಮೆಟಿಕ್ $1 ಬರುತ್ತೆ 18+ ಕಂಟೆಂಟ್ಗಳನ್ನ ಮಾಡಿದ್ರೆ. ಅಂತದಕ್ಕೆ ಅರ್ನಿಂಗು ಬರಲ್ಲ. ಆ ತರ ತುಂಬಾ ನೋಡಿರ್ತೀರ ನೀವು. ಈ ಕೆಲವೊಂದು ವಿಡಿಯೋಗಳು ಟೆಕ್ಸ್ಟ್ ಅಲ್ಲಿ ಬಂದಿರುತ್ತೆ, ಮತ್ತೆ 18+ ಕಂಟೆಂಟ್, ಅಡಲ್ಟ್ ಕಂಟೆಂಟ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಕೆಲವ್ರು ಮಾಡ್ತಾರೆ ಅಂತದನ್ನೆಲ್ಲ ಮಾಡಿದಾಗ ಅದಕ್ಕೆ ನೀವು ನೋಡಿರ್ತೀರ ಲಕ್ಷಗಳ ಗಟ್ಲೆ ವ್ಯೂಸ್ ಇರುತ್ತೆ. ಅನ್ಕೊಂತೀರ ನೀವು ಅಂತ ವಿಡಿಯೋಗಳನ್ನ ಮಾಡಿದ್ರೆ ಜಾಸ್ತಿನೇ ಅರ್ನಿಂಗ್ ಆಗುತ್ತೆ, ದುಡ್ಡು ಜಾಸ್ತಿ ಬರುತ್ತೆ ಅಂತ ಅನ್ಬಿಟ್ಟು. ನಿಮ್ಗೆ ಎಷ್ಟೇ ಲಕ್ಷ ವ್ಯೂಸ್ ಹೋಗಿದ್ರು ಕೂಡ ಅದಕ್ಕೆ ದುಡ್ಡು ಬರಲ್ಲ, ಅದಕ್ಕೆ $1 ಬೀಳುತ್ತೆ. ಅದು ಆಡ್ಗೆ ಸೂಟೇಬಲ್ ಅಲ್ಲ, ಅದ್ರ ಮೇಲೆ ಆಡ್ಗಳೇ ರನ್ ಆಗಲ್ಲ ಅಂತ ಅಂದ್ಮೇಲೆ ಅದಕ್ಕೆ ರೆವೆನ್ಯೂ ಕೂಡ ಬರಲ್ಲ. ಅಂತ ಕಂಟೆಂಟ್ಗಳಿಗೆ ದುಡ್ಡು ಬರಲ್ಲ. ಅಂತದ್ ಯಾರಾದ್ರೂ ಮಾಡೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅಂತದನ್ನೆಲ್ಲ ಮಾಡಬೇಡಿ, ಅಂತದಕ್ಕೆಲ್ಲ ದುಡ್ಡು ಬರಲ್ಲ. ಆಮೇಲೆ ಕಿಡ್ಸ್ ಕಂಟೆಂಟ್ಗಳು ಮಾಡೋರು, ಮಕ್ಕಳಿಗೋಸ್ಕರನೇ ವಿಡಿಯೋಗಳನ್ನ ಮಾಡೋರು, ಅಥವಾ ಮಕ್ಕಳುಗಳನ್ನ ಜಾಸ್ತಿ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋದು, ಅಂತ ವಿಡಿಯೋಗಳಿಗೂ ಕೂಡ ರೆವೆನ್ಯೂ ತುಂಬಾನೇ ಕಮ್ಮಿ ಬರುತ್ತೆ. ಯಾಕೆ ಅಂದ್ರೆ ಅದು ಯಾವುದು ಆಡ್ಗಳಿಗೆ ಸೂಟೇಬಲ್ ಅಲ್ಲ. ಮಕ್ಕಳುಗಳು ಜಾಸ್ತಿ ಇರೋ ವಿಡಿಯೋಗಳಿಗೆ ಆಡ್ಗಳು ರನ್ ಆಗಲ್ಲ. ಕೆಲವೊಂದ್ಸರಿ ಅದಕ್ಕೆ $1 ಕೂಡ ಬರುತ್ತೆ. ಯಾಕಂದ್ರೆ ಮಕ್ಕಳುಗಳನ್ನ ನೀವು ಯಾವ ರೀತಿಲಿ ತೋರಿಸಿರ್ತೀರ ವಿಡಿಯೋದಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ಅದಕ್ಕೆ $1 ಕೂಡ ಬರ್ಬೋದು. ಆ ತರ ವಿಡಿಯೋಗಳಿಗೆ ರೆವೆನ್ಯೂ ತುಂಬಾನೇ ಕಮ್ಮಿ ಬರುತ್ತೆ. ಆದಷ್ಟು ಮಕ್ಕಳುಗಳನ್ನ ವಿಡಿಯೋಗಳಲ್ಲಿ ತೋರ್ಸೋದನ್ನ ಅವಾಯ್ಡ್ ಮಾಡಿ. ಯಾಕೆ ಅಂತಂದ್ರೆ ಹೇಳ್ದೆ ಅಲ್ಲ, ರೆವೆನ್ಯೂ ತುಂಬಾ ಕಮ್ಮಿ ಬರೋದ್ರಿಂದ. ಮಾಡಿದ್ರು ಕೂಡ ಅದಕ್ಕೆ ಜಾಸ್ತಿ ಮಕ್ಕಳುಗಳನ್ನ ತೋರಿಸಿದಾಗ ಅವರು ಕ್ಯೂಟ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ನೋಡಿ ಏನು ವ್ಯೂಸ್ ತುಂಬಾ ಚೆನ್ನಾಗಿ ಬರ್ಬೋದು. ಆ ವಿಡಿಯೋಗೆ, ಮಕ್ಕಳುಗಳಿರೋ ವಿಡಿಯೋಗಳಿಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ಬೋದು. ಎಷ್ಟೇ ವ್ಯೂಸ್ ಬಂದ್ರು ಕೂಡ ಅದಕ್ಕೆ ಅರ್ನಿಂಗ್ ಕಮ್ಮಿ ಇರುತ್ತೆ. ಹಂಗಾಗಿ ಮಕ್ಕಳುಗಳನ್ನ ಸ್ವಲ್ಪ ಕಮ್ಮಿ ತೋರಿಸಿದ್ರೆ ಒಳ್ಳೇದು. ವಿಡಿಯೋಗಳಲ್ಲಿ ನಿಮ್ಗೆ ಅರ್ನಿಂಗ್ ಚೆನ್ನಾಗಿ ಆಗ್ಬೇಕು ಅಂತ ಏನಾದ್ರೂ ಇತ್ತು ಅಂತಂದ್ರೆ, ಇನ್ನು ಚೆನ್ನಾಗಿ ಅರ್ನಿಂಗ್ ಆಗ್ಬೇಕು ಅಂದ್ರೆ ಅವಾಗಲೇ ಹೇಳ್ದಂಗೆ ಟ್ರಾವೆಲ್ ವಿಡಿಯೋಗಳನ್ನ ಮಾಡಿದ್ರೆ ಅರ್ನಿಂಗ್ ಚೆನ್ನಾಗಾಗತ್ತೆ. ಇಲ್ಲ ಇನ್ಕಮ್ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ರೆ ಅರ್ನಿಂಗ್ ಚೆನ್ನಾಗಾಗತ್ತೆ. ಟೆಕ್ ವಿಡಿಯೋಗಳಿಗೂ ಕೂಡ ಅರ್ನಿಂಗ್ ಚೆನ್ನಾಗಾಗತ್ತೆ. ಈ ಚಿಕ್ಕ ಐಟಮ್ಗಳನ್ನ ತಗೊಂಡು ಎಲ್ಲಾನು ಕ್ರಾಫ್ಟ್ ತರ ಮಾಡಿ ತೋರಿಸ್ತಿರ್ತಾರೆ, ಅಂಥದಕ್ಕೆಲ್ಲ ಅರ್ನಿಂಗ್ ಚೆನ್ನಾಗಾಗತ್ತೆ. ಯಾಕಂದ್ರೆ ಅದರಲ್ಲಿ ಎಫರ್ಟ್ ಜಾಸ್ತಿ ಕಾಣಿಸುತ್ತೆ, ತುಂಬಾ ಹೊತ್ತು ಕೂತು ಅದನ್ನ ಕೆಲಸ ಮಾಡಿರ್ತಾರೆ ಅಲ್ವಾ. ಹಂಗಾಗಿ ನಿಮ್ಗೆ ಯಾವ ವಿಡಿಯೋದಲ್ಲಿ ಎಫರ್ಟ್ ಜಾಸ್ತಿ ಇದೆ ಆ ವಿಡಿಯೋಗೆ ಜಾಸ್ತಿ ಅರ್ನಿಂಗ್ ಆಗತ್ತೆ. ಎಫರ್ಟ್ ಕಮ್ಮಿ ಇರೋ ವಿಡಿಯೋಗಳಿಗೆ ಅರ್ನಿಂಗ್ ಕಮ್ಮಿನೇ ಆಗೋದು. ಇದು ಈ ತರ ಆಗತ್ತೆ. ಇನ್ನು ವ್ಯೂಸ್ಗಳು ಅವಾಗಲೇ ಹೇಳ್ದೆ, ಎಷ್ಟು ಲಕ್ಷ ವ್ಯೂಸ್ಗಳು ಬಂದ್ರು ಅಷ್ಟೇನೆ, ಎಷ್ಟು ಫಾಸ್ಟ್ ಆಗಿ ಅದಕ್ಕೆ ವ್ಯೂಸ್ ಬಂದಿದೆ, ಎಷ್ಟು ಸ್ಲೋ ಆಗಿ ಅದಕ್ಕೆ ವ್ಯೂಸ್ ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ ಅನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.